ಓಕೆ, ನೆಕ್ಸ್ಟ್ ಕಾನ್ಸೆಪ್ಟನ್ನ ವೈಕೇರಿಯಸ್ ಲಯಬಿಲಿಟಿ ಬಗ್ಗೆ ನಾವು ಮಾತಾಡ್ತೀವಿ ಅಂತ. ಸೊ ಇವತ್ತಿನ ಈಗಿನ ಕಾನ್ಸೆಪ್ಟನ್ನ ವೈಕೇರಿಯಸ್ ಲಯಬಿಲಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ವೈಕೇರಿಯಸ್ ಲಯಬಿಲಿಟಿ ಅಂತಂದ್ರೆ ಕನ್ನಡದಲ್ಲಿ ವಿಕಾರಿಯಸ್ ಲಯಬಿಲಿಟಿ ಅಂತ ಆಗಿದೆ. ಬದಲಿ ಹೊಣೆಗಾರಿಕೆ ಅಂತ ತಗೊಳ್ಳಿ ಎಲ್ಲರೂ ಕೂಡ, ಆಯ್ತಾ. ಕನ್ನಡದಲ್ಲಿ ಇದನ್ನ ಬದಲಿ ಹೊಣೆಗಾರಿಕೆ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ವೈಕೇರಿಯಸ್ ಲಯಬಿಲಿಟಿ ಅಂತ ಕರಿತೀವಿ. ಅಂದ್ರೆ ಹೇಳ್ತಾ ಇದೆ ಅಲ್ವಾ ಸರ್, ಬದಲಿ ಹೊಣೆಗಾರಿಕೆ. ಸೊ ಬೇಸಿಕ್ ಕಾನ್ಸೆಪ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ, ತಪ್ಪ್ಯಾರೋ ಮಾಡ್ತಾನೆ, ಶಿಕ್ಷೆ ಯಾರಿಗೋ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್. ಅರ್ಥ ಆಯ್ತಾ ನಿಮಗೆ? ಉದಾಹರಣೆಗೆ ಹೇಳ್ತೀನಿ ನಾನು. ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್ ಅಂತ ಒಂದು ಕಾನ್ಸೆಪ್ಟ್ ತಗೊಂತೀನಿ. ಈಗ ಓನರ್ ಇದ್ದಾನೆ ಸರ್, ಆಯ್ತಾ. ಓನರ್ ಅಂಡ್ರಲ್ಲಿ ಇವನಿಗೆ ಕೆಲಸ ಹೇಳಿರ್ತಾನೆ ಸರ್ವೆಂಟಿಗೆ, ನೋಡಪ್ಪ ನೀ ಇಂಥ ಕೆಲಸ ಮಾಡ್ಕೊಂಡು ಬಾ ಅಂತ. ಸರ್ವೆಂಟ್ ಹೋಗ್ತಾನೆ, ಆ ಕೆಲಸನ ಮಾಡ್ಕೊಂಡು ಸಲೀಸಾಗಿ ವಾಪಸ್ ಬರಬೇಕಾಗಿತ್ತಲ್ಲ, ಅದು ಮಾಡಲ್ಲ ಅವನು, ಆಯ್ತಾ. ಬೇರೆ ಏನೋ ಕಿತಾಪತಿ ಮಾಡಿ ಬರ್ತಾನೆ, ಅವ್ನು ಹೇಳಿದ ಕೆಲಸದಲ್ಲೇ ಏನೋ ತಪ್ಪು ಮಾಡಿ ಬರ್ತಾನೆ. ಅವಾಗ ನೀವು ಸರ್ವೆಂಟ್ಗಳ ಮೇಲೆ ಕೇಸ್ ಹಾಕ್ತಿರೋ ಮಾಸ್ಟರ್ಸ್ ಮೇಲೆ ಕೇಸ್ ಹಾಕ್ತಿರೋ ಅಲ್ವಾ? ಮಾಸ್ಟರ್ಸ್ ಮೇಲೆ ಕೇಸ್ ಹಾಕೋದು ನೀವು. ಸರ್ವೆಂಟ್ ಅದು ಆಮೇಲೆ ಅವನಿಗೆ ಬಿಟ್ಟಿದ್ದು, ಸರ್ವೆಂಟಿಗೇನು ಡಿಕ್ರಿಮೆಂಟ್ ಕೊಡ್ತಾನೋ ಅಥವಾ ಫೈನ್ ಹಾಕ್ತಾನೋ ಕೆಲಸದಿಂದ ತೆಗಿತಾನೋ ಅದು ಅವನಿಗೆ ಬಿಟ್ಟಿದ್ದು, ನಮ್ಮ ಸಂಬಂಧ ಇಲ್ಲ, ಆಯ್ತಾ. ನಮಗೆ ಸಂಬಂಧ ಇರೋದು ಒಂದೇ, ನಮ್ಗೇನು ದುಡ್ಡು ಬರಬೇಕಾಗಿತ್ತು ಅದಕ್ಕೆ ಬರಬೇಕಂತೆ. ಅದು ನನ್ನ ಕೇಸ್ ಏನೇನು ಫೈಲ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕಲ್ಲ ಅದು ಅವ್ನು ಮಾಡ್ಕೊ. ಇದು ವೈಕೇರಿಯಸ್ ಲಯಬಿಲಿಟಿನ ಮೀನಿಂಗು, ಆಯ್ತಾ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಶಿಪ್ ಬರುತ್ತೆ. ಉದಾಹರಣೆಗೆ ಇಲ್ಲಿದೆ ನೋಡ್ರಿ, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ರಿಲೇಷನ್ಶಿಪ್, ಆಯ್ತಾ. ಸೊ ಪಾರ್ಟ್ನರ್ಸ್ಗಳಿರ್ತಾರೆ. ಒಬ್ಬ ಪಾರ್ಟ್ನರ್ ತಪ್ಪು ಮಾಡಿದ್ರು ಆಯ್ತು, ಇನ್ನೊಬ್ಬ ಪಾರ್ಟ್ನರ್ ತಲೆ ಮೇಲೆ ಬಂದಂಗೆ. ಮಾಸ್ಟರ್ ಆ್ಯಂಡ್ ಸರ್ವೆಂಟ್, ಏನು ಹೇಳಿದ್ನಲ್ಲ ನಿಮಗೆ, ಮಾಸ್ಟರ್ ಆ್ಯಂಡ್ ಸರ್ವೆಂಟ್, ಅದೇ ಮಾಸ್ಟರ್ ಆ್ಯಂಡ್ ಸರ್ವೆಂಟ್. ಎಂಪ್ಲಾಯರ್ ಆ್ಯಂಡ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ. ಅವರ ಈ ರೀತಿಯಾದಂಥ ವೈಕೇರಿಯಸ್ ಲಯಬಿಲಿಟಿ ನಾವು ಮ್ಯಾಚ್ ಮಾಡ್ತಾ ಕಲಿತಾ ಹೋಗ್ತೀವಿ. ಈ ಎಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತೇನೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವ ಥರ ನಡೀತಾ ಇದೆ, ಆಯ್ತಾ. ಆಮೇಲೆ ಇಂಗ್ಲೆಂಡಲ್ಲಿ ಯಾವ ಥರ ನಡೀತಾ ಇದೆ ಇದನ್ನು ಕೂಡ ಹೇಳ್ತೇನೆ, ಕನ್ಕ್ಲೂಷನ್ ಸಮೇತ. ವೈಕೇರಿಯಸ್ ಲಯಬಿಲಿಟಿ ನಾನು ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಕನ್ಕ್ಲೂಷನ್ ತನಕನೂ ಕೂಡ ಹೇಳ್ತೇನೆ. ಈ ವೈಕೇರಿಯಸ್ ಲಯಬಿಲಿಟಿಯ ಇಂಟ್ರೊಡಕ್ಷನ್ ಏನು ಬರೀತೀರಾ ಅಂದರೆ, ವೈಕೇರಿಯಸ್ ಲಯಬಿಲಿಟಿ ಇಸ್ ಅ ಲಯಬಿಲಿಟಿ ವೇರ್ ದ ಮಾಸ್ಟರ್ ಈಸ್ ಲಯಬಲ್ ಫಾರ್ ದ ಟಾಟ್ ಆಫ್ ಹಿಸ್ ಸರ್ವೆಂಟ್. ಅದೇ ಹೇಳಿದ್ನಲ್ವಾ, ಮಾಸ್ಟರ್ ಲಯಬಲ್ ಆಗ್ತಾನೆ ಅವನ ಸರ್ವೆಂಟ್ ಮಾಡಿದ ತಪ್ಪಿಗೆ ಅಂತ ಹೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಫಾರ್ ಈಸ್ ಏಜೆಂಟ್ ಆಯ್ತಾ. ಅಂತಂದ್ರೆ ಅವನ ಏಜೆಂಟ್ ಏನಾದರೂ ತಪ್ಪು ಮಾಡ್ದ ಅಂತಂದ್ರೆ ಅವನ ಮೇನ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅಂತಂದ್ರೆ ಮಾಸ್ಟರೇ, ನಥಿಂಗ್ ಬಟ್ ಓನರೇ, ಅವನು ಆಗ್ತಾನೆ. ಪಾರ್ಟ್ನರ್ ಫಾರ್ ದ ಅನದರ್ ಪಾರ್ಟ್ನರ್ ಅಂತ ಇದೆ. ಒಬ್ಬ ಪಾರ್ಟ್ನರ್ ತಪ್ಪು ಮಾಡಿದ್ರೆ ಇನ್ನೊಬ್ಬ ಪಾರ್ಟ್ನರು. ಎನ್ ಎಂಪ್ಲಾಯರ್ ಫಾರ್ ಎನ್ ಎಂಪ್ಲಾಯ್ ತಪ್ಪು ಮಾಡ್ದ ಅಂದ್ರೆ ಎಂಪ್ಲಾಯ್. ಅರ್ಥ ಆಗ್ತಿದ್ಯಾ? ಏನು ಇಲ್ಲ ಸರ್, ಕೆಲಸ ಯಾರು ಕೊಟ್ಟಿರ್ತಾನಲ್ವಾ ನಮಗೆ, ಅವನೇ ಜವಾಬ್ದಾರ. ನನ್ನ ಪಾರ್ಟ್ನರ್, ನಾನು ಇಬ್ರು ಸೇರಿ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀನಾ, ಇಬ್ರು ಒಬ್ಬ ತಪ್ಪು ಮಾಡಿದ್ರೆ ಇನ್ನೊಬ್ಬನು ಕೂಡ ಜವಾಬ್ದಾರ ಆಗ್ತಾನೆ. ಈ ರೀತಿ ಜವಾಬ್ದಾರಿ, ಅದೇ ಹೊಣೆಗಾರಿಕೆ ಯಾರು ತಗೊಳ್ತಾ ಇದ್ದಾರೆ ಅಂತೇಳಿ. ಅಂತಂದ್ರೆ ಯಾರಾದ್ರೂ ತಪ್ಪು ಮಾಡ್ಲಿ, ಏನ್ ತಪ್ಪು ಮಾಡ್ಲಿ, ಮೇನ್ ಅಥಾರಿಟಿ ಯಾರ ಹತ್ರ ಇರುತ್ತಲ್ವಾ, ಅಥಾರಿಟಿ ಯಾರು ಹೊಂದಿರ್ತಾನಲ್ವಾ, ಅವನೇ ಅದಕ್ಕೆ ಹೊಣೆಗಾರಿಕೆ ಹೊಂದಿರ್ತಾನೆ ಅನ್ನುವಂಥದ್ದು ವ್ಯಾಕೇರಿಯಸ್ ಲಯಾಬಿಲಿಟಿ ಕಾನ್ಸೆಪ್ಟ್ ಹೇಳ್ತಾ ಇರುವಂಥದ್ದು. ಲೀಗಲ್ ಮ್ಯಾಕ್ಸಿಮ್ ಆಫ್ ಯು ಫೆಸಿಟ್ ಪರ್ ಅಲಿಮ್ ಫೆಸಿಟ್ ಪರ್ ಸೆ ಅನ್ನುವಂಥ ಕಾನ್ಸೆಪ್ಟ್. ಇಲ್ಲಿಂದ ಇಲ್ಲಿ ತನಕ ಲೀಗಲ್ ಮ್ಯಾಕ್ಸಿಮ್ ಇದೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಇದೆ, ಅಷ್ಟೇ ಸಾಕು, ಆಯ್ತಾ. ಸೊ ಆಲ್ಸೋ ಅಪ್ಲೈಸ್ ಟು ದ ಕಾನ್ಸೆಪ್ಟ್ ಆಫ್ ವ್ಯಾಕೇರಿಯಸ್ ಲಯಾಬಿಲಿಟಿ ವಿಚ್ ಮೀನ್ಸ್ ದಟ್ ಹೂ ಆಕ್ಟ್ಸ್ ಫಾರ್ ಅನದರ್ ಆಕ್ಟ್ ಫಾರ್ ಹಿಮ್ಸೆಲ್ಫ್ ಅಂತ. ಅಂತಂದ್ರೆ ಈ ವ್ಯಾಕ್ಸಿಮ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾರೋ ಒಬ್ಬ ಏನೋ ಕೃತ್ಯ ಮಾಡ್ದ, ಬೇರೆ ಕೃತ್ಯ ಮಾಡ್ದ, ಬಟ್ ಅದು ಅವನೇ ಕೃತ್ಯ ಮಾಡಿದ ರೀತಿಯಲ್ಲಿ ಅವನದಕ್ಕೆ ಹೊಣೆಗಾರಿಕೆನಾಗಿರುತ್ತೆ. ಇದನ್ನ ಒಂದು 4 ಕೈಂಡ್ಸ್ ಅಲ್ಲಿ ನೋಡಬಹುದು ನಾವು. ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ರಿಲೇಶನ್ಶಿಪ್, ಪಾರ್ಟ್ನರ್ ರಿಲೇಶನ್ಶಿಪ್, ಮಾಸ್ಟರ್ ಅಂಡ್ ಸರ್ವೆಂಟ್ ರಿಲೇಶನ್ಶಿಪ್, ಎಂಪ್ಲಾಯರ್ ಅಂಡ್ ಕಾಂಟ್ರಾಕ್ಟರ್ ರಿಲೇಶನ್ಶಿಪ್. ಹಾಗೆ ನೋಡ್ತಿರ್ಬೇಕಾದ್ರೆ ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ರಿಲೇಶನ್ಶಿಪ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಸೇಮ್ ಆಸ್ ಮಾಸ್ಟರ್ ಅಂಡ್ ರಿಲೇಶನ್ಶಿಪ್ ಇದ್ದಂಗೆ ಎಕ್ಸ್ಪ್ಲನೇಷನ್ ವೈಸ್ ನಾನು ಹೇಳ್ತೇನೆ. ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ಅಂದ್ರೆ ನಾನು ಸುಮಾರು ಒಂದು ಹೇಳ್ತೇನೆ. ಈಗ LIC ಏಜೆಂಟ್ ಅಂತಾನೆ ತಗೋಣ. LIC ಏಜೆಂಟ್ ಅಂತ ಎಕ್ಸಾಂಪಲ್ ತಗೊಳ್ತೇನೆ. ಇವ್ರು ಪ್ರಿನ್ಸಿಪಲ್, LIC ಏಜೆಂಟ್ ಒಬ್ಬೊಬ್ಬ ಬರ್ತಾ ಇದ್ದಾನೆ ನಿಮ್ಮ ಮನೆಗೆ ಬಂದು ನಾನು ಇಂತಿಂಥ ಪಾಲಿಸಿ ಮಾಡಿಸ್ತೀನಿ, ಇಂತಿಂಥ ಪಾಲಿಸಿ ಮಾಡಿಸಿ ಇಷ್ಟಿಷ್ಟು ದುಡ್ಡು ಬರುತ್ತೆ ನೀವೆಲ್ಲ ಹೋದ್ಮೇಲೆ ಅಂತ ಹೇಳ್ತಾರೆ ಅಂತ ಅನ್ಕೋಣ. ಸೊ ಆದರೆ ಇವನು ಫೇಕ್ ಆಗಿ ನಾನು LIC ಪಾಲಿಸಿ ಮಾಡಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೋಗಿ ನಿಮ್ಮ ಹತ್ರ ಫೇಕ್ ಪಾಲಿಸಿ ಮಾಡಿಸ್ಕೊಂಡು ಫೇಕ್ ದುಡ್ಡು ಏನಾದರೂ ತೊಗೊಂಡ ಅಂತಂತಂದರೆ ಯಾರು ಜವಾಬ್ದಾರರು? ಈಗ 2 ಥರ ಬರುತ್ತೆ. LIC ಅನ್ನುವಂಥದ್ದು ಪ್ರಿನ್ಸಿಪಲ್. ಏನಕ್ಕೆ ಪ್ರಿನ್ಸಿಪಲ್ ಅಂತೀವಿ ಅಂದರೆ ಇಟ್ಸ್ ಎ ಓನರ್ ಅವನು. ಏಜೆಂಟ್ ಅನ್ನುವಂಥದ್ದು ಏಜೆಂಟ್. ಅರ್ಥ ಆಗ್ತಿದೆಯಾ ನಿಮಗೀಗ? ಈಗ ಏಜೆಂಟ್ ಏನಾದರೂ ತಪ್ಪು ಮಾಡ್ದ ಅಂತಂದ್ರೆ ಅದು ಕೂಡ ಪ್ರಿನ್ಸಿಪಲ್ ತಲೆ ಮೇಲೆ ಬರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇದು. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ನಾನು ಹೇಳ್ತೇನೆ. An agent is a person who acts himself behalf of the principal. Therefore, if an agent does any wrongful act in the course of his employment, then the master will be held liable. ಏನು ಹೇಳ್ತಾ ಇದ್ದಾರೆ? ಏಜೆಂಟ್ ಏನಾದರೂ ತಪ್ಪು ಮಾಡ್ದ ಅಂತಂದ್ರೆ ಅವನ ಕೆಲಸದ ಸಂದರ್ಭದಲ್ಲಿ, ಇಲ್ಲಿ ಏನು ತಪ್ಪು ಮಾಡ್ತಿದ್ದಾನೆ, ಕಳ್ಸಿರೋದು LIC ಪಾಲಿಸಿ ಮಾಡ್ಕೊಂಡು ಬಾ ಅಂತ ಅವ್ನು ಮಾಡ್ತಾರೆ, ತನ್ನ ಸ್ವಂತಕ್ಕೆ ಏನು ಬೇಕಾದ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾನೆ. ಸೊ ಇವನ್ ಮಾಡ್ತಾ ಇರುವಂತ ತಪ್ಪಿಗೆ ಇದನ್ನ ನಾವು ಪ್ರಿನ್ಸಿಪಲ್ ಏಜೆಂಟ್ ರಿಲೇಶನ್ಶಿಪ್ ಅಲ್ಲಿ ನೋಡ್ತೀವಿ. ಸಪೋಸ್
The agent performs the some activity in the absence of the principal which favors the principal even though the principal does not know this act. In this case, he will be the liable for held responsible as the agent is acted for in the principal's benefit. ಆಯ್ತಾ ಸಪೋಸ್ ಪ್ರಿನ್ಸಿಪಲ್ ಅಲ್ಲಿ ಇಲ್ಲ ಅಂತಂದ್ರೆ ಓನರ್ ಇಲ್ಲ, ಯಾಕಂದ್ರೆ ಎಲ್ ಐ ಸಿ ಏಜೆಂಟ್ ಹತ್ರ ಬಂದ್ಬಿಟ್ಟು ಮೈನ್ ಎಲ್.ಐ.ಸಿ ಓನರ್ ಬಂದು ನಿಂತ್ಕೊಳಕ್ಕಾಗುತ್ತಾ? ಇರಲ್ಲ ಅವನ, ಆಯ್ತಾ. ಇವನು ಬೆನಿಫಿಟಿಗೋಸ್ಕರ ಅಂತ ಏನೋ ಒಂದು ಮಾಡಕ್ಕೋ ಕಿತಾಪತಿ ಮಾಡಿ ಬಂದ್ರು ಕೂಡ ಅದು ಕೂಡ ಏನಾದ್ರೂ ಸಮಸ್ಯೆ ಆಯ್ತು ಅಂತಂತಂದ್ರೆ ಹೊಣೆಗಾರಿಕೆನ ತೆಗೆದುಕೊಳ್ಬೇಕಾಗುತ್ತೆ. ಬದಲಿ ಹೊಣೆಗಾರಿಕೆ, ಈಗ ಅರ್ಥ ಆಗ್ತಿದ್ಯಾ ನಿಮಗೆ ಬದಲಿ ಹೊಣೆಗಾರಿಕೆ ಅಂದ್ರೆ ಏನು ಅಂತ? ವೈಕೇರಿಯಸ್ ಲಯಬಿಲಿಟಿಯ ವಿಧಗಳಲ್ಲಿ ನಾವು ಯಾಕೆ ಇದನ್ನ ನೋಡ್ತಾ ಇದೀವಿ ಅಂತ. ಈ ಬದಲಿ ಹೊಣೆಗಾರಿಕೆಯ ವಿಧದಲ್ಲಿ ಇದು ಮೊದಲನೇ ವಿಧ, ಕೈಂಡ್ಸ್ ಆಫ್ ವೈಕೇರಿಯಸ್ ಲಯಬಿಲಿಟಿಯಲ್ಲಿ ನಾನು ಮಾತಾಡ್ತಾ ಇರೋದು. ಇದು ಯಾಕೆ ಬರ್ತಾ ಇದೆ ಬದಲಿ ಹೊಣೆಗಾರಿಕೆ ಅಂದ್ರೆ, ಇಲ್ಲಿ ಮಾಡಿದ್ದು ಎಲ್.ಐ.ಸಿ ಏಜೆಂಟು ಪ್ರಿನ್ಸಿಪಲ್ಸ್ ಬೇರೆ, ತಲೆ ಮೇಲೆ ಬಂದಿದ್ದು ಇನ್ನೊಬ್ಬನ ತಲೆ ಮೇಲೆ ಬಂದಿದ್ದು ಬೇರೆ. ಸೊ ಅದಕ್ಕೋಸ್ಕರ ಇದನ್ನ ಬದಲಿ ಹೊಣೆಗಾರಿಕೆ. ಆಮೇಲೆ ಪಾರ್ಟ್ನರ್ಸ್, ಸೇಮ್ ಕಾನ್ಸೆಪ್ಟ್ ಪಾರ್ಟ್ನರ್ಸ್ ಅಲ್ಲೂ ಕೂಡ. ಪಾರ್ಟ್ನರ್ಸ್ ಅಲ್ಲೂ ಸೇಮ್ ಕಾನ್ಸೆಪ್ಟ್ ಏನು ಅಂತಂತಂದ್ರೆ, ಇಲ್ಲಿ ಏನು ಪಾರ್ಟ್ನರ್ಸ್ ಅಲ್ಲಿ ಸೇಮ್ ಕಾನ್ಸೆಪ್ಟ್, ಒಬ್ಬ ಪಾರ್ಟ್ನರ್ ಏನೋ ತಪ್ಪು ಮಾಡ್ತಾನೆ ಸರ್, ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ನಾ 3 ಜನ ಇದಾರೆ ತೋಳಿ ಏನಾಗೋದಿದೆ? ABC ಹೆಚ್ಚಿಗೆ ಏನಾದ್ರು ಬರೆದ್ರೆ ಏನಾದ್ರು ಹೋಗೋದಿದೆಯಾ? ಇಲ್ಲ ಅಲ್ವಾ? ABC 3 ಜನ ಪಾರ್ಟ್ನರ್ ಇದ್ದಾರೆ, ಇಬ್ರು ಸಾಂಚ ಕರೆಕ್ಟ್ ಇದ್ದಾರೆ, ಒಬ್ಬ ಸ್ವಲ್ಪ ಕಿತಾಪತಿ, ಆಯ್ತಾ, ಇವನೇನೋ ಸಮಸ್ಯೆ ಮಾಡ್ದ, ಇವನು ಮಾಡಿದ್ದಕ್ಕೆ ಸಮಸ್ಯೆಗೆ ಇವರಿಬ್ರು ಹೊಣೆಗಾರಿಕೆರಾಗ್ತಾರ. ಹೌದು ಸರ್, ಯಾಕಂದ್ರೆ ಮೂವರು ಸೇರಲ್ವಾ ಓಪನ್ ಮಾಡಿದ ಕಂಪ್ನಿ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಪಾರ್ಟ್ನರ್ಸ್ ಇದ್ರೂ ಕೂಡ ಬರುತ್ತೆ ಅಂತ ಕೇಳ್ತೀವಿ. ಆಲ್ ಪಾರ್ಟ್ನರ್ಸ್ ಆರ್ ಲಯಬಲ್, ಎಲ್ಲಾ ಪಾರ್ಟ್ನರ್ಸ್ಗಳು ಲಯಬಲ್ ಆಗ್ತಾರೆ. ಗಿಲ್ಟಿ ಆಫ್ ಒನ್ ಪಾರ್ಟ್ನರ್, ಯಾರಾದ್ರೂ ಒಬ್ಬ ತಪ್ಪು ಮಾಡಿದ್ರು ಎಲ್ಲರೂ ಹೊಣೆಗಾರಿಕೆ ಆಗ್ತಾರೆ. ಇನ್ನ ಒಂದು ಕೇಸ್ ಇದೆ, ಹ್ಯಾಮ್ಲಿನ್ ವರ್ಸಸ್ ಹೌಸ್ಟನ್ ಕೇಸ್ ಅನ್ನುವಂತ ಒಂದು ಕೇಸಲ್ಲಿ one of the two partners are bribed the plaintiff's clerk and the persuading of him to provide the confidential information about the employees of the firm. The court is decided that the responsible for the court has committed. ಇಲ್ಲಿ ಏನಂತಂದ್ರೆ ಒಂದು ಕಿತಾಪತಿ ಮಾಡಿರ್ತಾರೆ, ಲಂಚ ಗಿಂಚ ಕೊಟ್ಟಿರ್ತಾರೆ, ಆಯ್ತಾ. ಇಬ್ರು ಪಾರ್ಟ್ನರ್ಸ್ ಇದ್ದಾರೆ ಸರ್, ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಒಬ್ಬ ಪಾರ್ಟ್ನರ್ ಏನ್ ಮಾಡ್ತಾನೆ, ಒಬ್ಬ ಪಾರ್ಟ್ನರ್ ಪಾಪ ಸುಮ್ನಿದ್ದ, ಇನ್ನೊಬ್ಬ ಪಾರ್ಟ್ನರ್ ಹೋದ, ಈ ಗುಮಾಸ್ತನಿಗೆ ಸ್ವಲ್ಪ ಲಂಚ ಗಿಂಚ ಕೊಟ್ಬಿಟ್ಟು ಕೆಲಸ ಗಿಲ್ಸ ತಗೊಳ್ಕೊಳ್ಳೋದಕ್ಕೆ ಗೌಪ್ಯ ಮಾಹಿತಿಗಳನ್ನೆಲ್ಲ ತಗೊಂಡ, ಸೀಕ್ರೆಟ್ ಇನ್ಫಾರ್ಮೇಶನ್ ಎಲ್ಲ ತಗೊಂಡ. ಒಬ್ಬ ಸುಮ್ನಿದ್ದ, ಆದ್ರೂ ಕೂಡ ಕೋರ್ಟ್ ಏನ್ ಹೇಳ್ದು ಗೊತ್ತಾ, ಒಬ್ಬ ಎಲ್ಲ ಇಲ್ಲ, ಇಬ್ರಿಗೂ ಸೇರೆ ಬುಕ್ ಮಾಡ್ತೀವಿ, ಇದು ವೈಕೇರಿಯಸ್ ಲಯಬಿಲಿಟಿ ಅಂಡರ್ ಬರುತ್ತೆ, ಬದಲಿ ಹೊಣೆಗಾರಿಕೆ ಅಂಡರ್ ಬರುತ್ತೆ, ಟಾರ್ಟ್ ಲಾ ಸಬ್ಜೆಕ್ಟ್ ಅಂಡರ್ ಬರುತ್ತೆ, ಜೂಡಿಸ್ಪ್ರುಡೆನ್ಸ್ ಲಾ ಅಂಡರ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಅಂತ ಹೇಳುತ್ತೆ, ಆಯ್ತಾ. ಇದಿಷ್ಟು ಪಾರ್ಟ್ನರ್ನ ಬಗ್ಗೆ. ಇವೆರಡು ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಮಾಸ್ಟರ್ ಅಂಡ್ ಸರ್ವೆಂಟ್ ನಾನು ಮತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೇ ಈಗ, ಆಯ್ತಾ. ಮಾಸ್ಟರ್ ಅಂಡ್ ಸರ್ವೆಂಟ್ ಅಂತಂದ್ರೆ ಏನು? ಮಾಸ್ಟರ್ ಅಂಡ್ ಸರ್ವೆಂಟ್ ವಿಲ್ ಬಿ ಹೆಲ್ಡ್ ಲಿಯಬಲ್ ಅಂಡರ್ ದ ಟಾರ್ಟ್ ಫಾರ್ ರಾಂಗ್ಫುಲ್ ಕಮಿಟ್ಮೆಂಟ್ ಆಫ್ ದ ಸರ್ವೆಂಟ್ ಏನಾದ್ರು ತಪ್ಪು ಮಾಡ್ದ ಅಂತಂತಂದ್ರೆ ಮಾಸ್ಟರ್ ಕೂಡ ಲಯಬಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ. ಮಾಸ್ಟರ್ ಇಸ್ ನಾಟ್ ಓನ್ಲಿ ಫಾರ್ ದ ಆಕ್ಟ್ಸ್, ಮಾಸ್ಟರ್ ಅನ್ನುವಂಥದ್ದು ಬರೀ ಆಕ್ಟಿಗೆ ಮಾತ್ರ ಅವನು ಇದಾಗಿರೋದಿಲ್ಲ. ಸರ್ವೆಂಟ್ ಏನಾದರೂ ಕೆಲಸ ಮಾಡಬೇಕಾದ್ರೆ ಎಕ್ಸ್ಪ್ಲೈಟ್ಲಿ ಅಥರೈಸ್ಡ್ ಅಂತಂದ್ರೆ ಹೇಳಿಲ್ಲ, ಅಥರೈಸ್ಡ್ ಮಾಡಿಲ್ಲ. ಯಾರು ಅಥರೈಸ್ಡ್ ಮಾಡಿಲ್ಲ? ತನ್ನ ಮಾಸ್ಟರ್ ಹೇಳಿಲ್ಲ ನೀನ್ ಇಂಥ ಕೆಲಸ ಮಾಡ್ಕೊಂಡ್ ಬಾ ಅಂತ. ಇಲ್ದಿದ್ದೆಲ್ಲ ಏನೋ ಮಾಡ್ಕೊಂಡು ಸರ್ವೆಂಟ್ ತಪ್ಪು ಮಾಡ್ಕೊಂಡು ಬಂದ ಅಂದ್ರೂ ಕೂಡ ಅವನು ಲಯಬಲ್ ಆಗ್ತಾನೆ. ಇದಕ್ಕೂ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ಗಳಿದೆ. ಮತ್ತೆ ಹಂಗಂತೇಳಿ ನೀವೇನೋ ಮಾಡ್ಬಿಟ್ಟು ನಿಮ್ಮ ಓನರ್ ತಲೆ ಮೇಲೆ ಹಾಕುವಂಥದ್ದಲ್ಲ. ಆ ಥರ ಫ್ಯಾಕ್ಟ್ಸ್ ಎಲ್ಲ ಥಿಂಕ್ ಮಾಡಬೇಡಿ. ಇದಕ್ಕೂ ಎಕ್ಸೆಪ್ಷನ್ಸ್ಗಳಿರುತ್ತೆ. ಕಾನೂನು ಮಾಡಬೇಕಾದ್ರೆ ಎಲ್ಲಾ ಕಡೆಯಿಂದನೂ ಕೂಡ ಥಿಂಕ್ ಮಾಡಿರ್ತಾರೆ. has committed also but has done of the explicitly expressed. Principal as a respondent for the superior will be the applicable here as the says the left liable. The master as liable even though the servant is acted against the expressed instructions ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ಡ್ ಇನ್ಸ್ಟ್ರಕ್ಷನಿಗೋಸ್ಕರ ಸರ್ವೆಂಟ್ನ ಆಕ್ಟ್ನ ಇಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನೋಡ್ಬಿಟ್ಟು ಇನ್ ಕೇಸ್ ಏನಾದರೂ ಅವನು ತನ್ನ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕೆಲಸದ ಸಂದರ್ಭದಲ್ಲಿ ಕೆಲಸನ ಹೇಳಿದ ಕೆಲಸದ ಮೇಲೆ ಅಥಾರಿಟಿ ಹೇಳಿದ ಕೆಲಸದ ಮೇಲೆ ಏನಾದರೂ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಅಪ್ಲಿಕೇಬಲ್ ಆಗಿ ತಗೊಳ್ತಾರೆ. ಅದಾದ್ಮೇಲೆ ಎಂಪ್ಲಾಯರ್ ಅಂಡ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಂಪ್ಲಾಯರ್ ಅಂಡ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಏನಿದೆ ಸರ್ ಅಂತಂದ್ರೆ, ಈ ಎಂಪ್ಲಾಯರ್ ಅಂಡ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಆರ್ಡಿನರ್ಲಿ an employer is not liable for the tort committed by the independent contractor. ಅಂತಂದ್ರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಏನ್ ತಪ್ಪು ಮಾಡಿದಾನೆ ಅದಕ್ಕೆ ಎಂಪ್ಲಾಯರ್ ಯಾವತ್ತೂ ಕೂಡ ಲಯಬಲರ್ ಆಗಿರೋದಿಲ್ಲ. ಬಟ್ ದೇರ್ ಆರ್ ದ ಸರ್ಟೈನ್ ಕಂಡೀಷನ್ಸ್ ವೇರ್ ಇವನ್ ದ ಎಂಪ್ಲಾಯರ್ ವಿಲ್ ಬಿ ದ ಹೆಡ್ ಲಿಯಬಲ್. ಅಂತಂದ್ರೆ ಎಂಪ್ಲಾಯ್ ಮಾಡಿದ ತಪ್ಪಿಗೆ ಅಥವಾ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿಗೆ ಯಾವತ್ತೂ ಕೂಡ ಇವನು ಲಯಬಲ್ ಆಗಿರೋದಿಲ್ಲ, ಆಯ್ತಾ. ಅವನೇ ಬೇರೆ ಇವನೇ ಬೇರೆ. ಆದರೆ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿಗೆ ಎಂಪ್ಲಾಯರ್ ಲಯಬಲ್ ಆಗ್ತಾನೆ. ಉದಾಹರಣೆಗೆ ಯಾವುದು, ಒಂದು ಕೇಸ್ ಇದೆ ಅಲ್ವಾ, ರೈಲ್ಯಾಂಡ್ ವರ್ಸಸ್ ಫ್ಲೆಚರ್ ಕೇಸು. ಈ ಮಿಲ್ ಕೇಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಮಿಲ್ಲು ಮೈನಿಂಗು ನೀರು ಬಂತು ಎಲ್ಲ ಹಾಳಾಗೋಯ್ತು ಕೇಸ್ ಹಾಕೊಂಡ, ಈ ತರ ಅಲ್ಲಿ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಇಂಜಿನಿಯರ್ ಸಾಹೇಬ್ರಿಗೆ ಕೊಟ್ಟಿರ್ತಾರೆ ಫ್ಲೆಚರ್ ಅವರು, ಆಯ್ತಾ.
ಸೊ ಆ ತರ ದ ಎಂಪ್ಲಾಯರ್ ಇಸ್ ದ ಲಯಬಲ್ ಫಾರ್ ಹ್ಯಾಸ್ ದ ಕಮಿಟೆಡ್ ಇನ್ ದ ಟಾಟ್ ವೆನ್ ದ ಎಂಪ್ಲಾಯರ್ ಇಸ್ ಅಥರೈಸ್ಡ್ ಹಿಮ್ ಟು ಕಮಿಟ್ ದ ಟಾಟ್ ಆಸ್ ದ ಟಾಟ್ ಆಸ್ ಡಿಕ್ಲೇರ್ ದ ನೆಗ್ಲಿಜೆನ್ಸ್ ಆಫ್ ದ ಇಂಡಿಪೆಂಡೆಂಟ್. ಎಲ್ಲಿವರೆಗೂ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ನ ನೆಗ್ಲಿಜಿಯನ್ಸ್ ಇರೋದಿಲ್ವೋ ಅಲ್ಲಿವರೆಗೂ ಕೂಡ ಎಂಪ್ಲಾಯರ್ ಲಯಬಲ್ ಆಗಿರ್ತಾನೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ವೈಕೇರಿಯಸ್ ಲಯಬಿಲಿಟಿ ಆಫ್ ದ ಸ್ಟೇಟ್ ಅಂತ ಇದೆ. ಸ್ಟೇಟ್ ಅಂತಂದ್ರೆ ರಾಜ್ಯ, ಗೌರ್ಮೆಂಟ್. ಇಲ್ಲಿ ಬರುತ್ತೆ ನೋಡಿ ಟಾಪಿಕ್. ಏನಿದು ಟಾಪಿಕ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ತಪ್ಪು ಮಾಡ್ದ ಅನ್ಕೊಳ್ಳಿ, ಈಗ ಬರ್ಬೇಕಲ್ವಾ ತಲೆಯಲ್ಲಿ ಮತ್ತೆ. ಓಕೆ, ಪ್ರೈವೇಟ್ ಏನೋ ಗೊತ್ತಿದೆ ನಿಮಗೆ, ಪ್ರೈವೇಟ್ ಕಂಪ್ನಿ ಇದೆ, ಆಯ್ತು. ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ತಪ್ಪು ಮಾಡಿದ್ರೆ ಅವ್ನು ಯಾರು ಇರ್ತಾನೆ, ಓನರ್ ಇರ್ತಾನೆ, ಅವ್ನ ತಲೆ ಮೇಲೆ ಹೋಗುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ತಪ್ಪು ಮಾಡಿದ್ರೆ ಯಾರ ತಲೆ ಮೇಲೆ ಹೋಗುತ್ತೆ? ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ತಪ್ಪು ಮಾಡಿದ್ರೆ ಸೀದಾ ಗೌರ್ಮೆಂಟ್ ಮೇಲೆ ಹೋಗುತ್ತೆ. ಕೇಸ್ ಯಾರ ಮೇಲೆ ಹಾಕ್ತೀರಾ ಗೊತ್ತಾ ನೀವು? ಗೌರ್ಮೆಂಟ್ ಮೇಲೆ ಹಾಕೋದು. ಓಕೆ, ಗೌರ್ಮೆಂಟ್ ಏನಾದರೂ ತಪ್ಪು ಮಾಡಿದ್ರೆ ಸೀದಾ ಕೇಸು ಆ ಪಾರ್ಟಿನ ಹಾಕಿ ಡಿ.ಸಿನೇ ತಪ್ಪು ಮಾಡಲಿ, ಆಯ್ತಾ? ಡಿ.ಸಿ ತಪ್ಪು ಮಾಡಿದಾನೆ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ಫ್ರಾಂಕ್ ಕೇಸ್ ಹಾಕ್ಬೇಕು. ಗೌರ್ಮೆಂಟ್ ಮೇಲೆ ಡಿ.ಸಿನ ಪಾರ್ಟಿ ಮಾಡಿ ಕೇಸ್ ಹಾಕಬೇಕು. ಆ ವಿಷಯ ಇಲ್ಲಿ ಹೇಳ್ತಾ ಇದೆ. ಡಿ.ಸಿ ಕೆಳಗಡೆ ಯಾರಾದ್ರೂ ತಪ್ಪು ಮಾಡಿದ್ರಾ? ಎ.ಸಿ ತಪ್ಪು ಮಾಡಿದ್ರಾ? ಇಲ್ಲ ಎಸ್.ಡಿ.ಎ ತಪ್ಪು ಮಾಡಿದ್ರಾ? ಎಫ್.ಡಿ.ಎ ತಪ್ಪು ಮಾಡಿದ್ರಾ? ನೀವು ಸೀದಾ ಹೋಗೋದು ಯಾರು ಬಿಡುಕ್ ಗೊತ್ತಾ? ಡಿ.ಸಿ ಬಿಡುಕ್ಕೆ ಹೋಗ್ತೀರಾ. ಇಲ್ಲ ಅಂತಂದ್ರೆ ಸೆಕ್ರೆಟರಿ. ಯಾವ ಲೆವೆಲ್ ತನಕ ತಪ್ಪಾಗಿದೆ ಆ ಲೆವೆಲ್ ತನಕ, ಯಾರು ಅವ್ರು ಅಥರೈಸ್ ಮಾಡಿದ್ರೆ ಅವ್ರ ಲೆವೆಲ್ ತನಕ. ಸೊ ಈ ತರ ಗೌರ್ಮೆಂಟ್ ಅಲ್ಲೂ ಕೂಡ ವೈಕೇರಿಯಸ್ ಲಯಬಿಲಿಟಿ ಅನ್ನುವಂಥ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಈ ಕಾನ್ಸೆಪ್ಟು ಇಂಗ್ಲೆಂಡ್ ಅಲ್ಲಿ ಯಾವ ತರ ಇದೆ, ಇಂಡಿಯಾದಲ್ಲಿ ಯಾವ ತರ ಇದೆ ಅನ್ನುವಂಥ ಒಂದಿಷ್ಟು ನೋಡೋಣ. ಇಂಗ್ಲೆಂಡ್ ಅಲ್ಲಿ ಏನಾದ್ರು ನೋಡ್ತೀರಾ ಅಂತಂದ್ರೆ ದ ಕ್ರೌನ್ ಕುಡ್ ನಾಟ್ ಬಿ ಸ್ಯೂಡ್ ಟಾಟ್ ಬಟ್ ಆಸ್ ಪರ್ ದ ಕ್ರೌನ್ ಪ್ರೊಸೀಡಿಂಗ್ 1947 ಇವನ್ ದ ಕ್ರೌನ್ ಇಸ್ ಲಯಬಲ್ ಫಾರ್ ದ ಟಾಟ್ಸ್ ಕಮಿಟೆಡ್. ಅಂತಂದ್ರೆ ಫಸ್ಟ್ ಯಾರು ರಾಣಿ ಅಂತಿರ್ತಲ್ಲ, ಕಿರೀಟನ ಹೊತ್ತಂತಹ ರಾಜ ರಾಣಿ ಇರ್ತಾರೆ, ಇವ್ರ ಮೇಲೆ ಕೇಸ್ ಹಾಕುವ ಹಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಗೌರ್ಮೆಂಟ್ ಮೇಲೆ ಕೇಸ್ ಹಾಕುವ ಹಾಗಿಲ್ಲ ಅಂತ ಇಂಗ್ಲೆಂಡ್ ಅಲ್ಲಿ ಇತ್ತು. ಆಫ್ಟರ್ 1947 ಈ ಕೇಸ್ ಹಾಕ್ಬೋದು ಅಂತ ಇದೆ. ಆದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ದ ಸ್ಟೇಟ್ ಕ್ಯಾನ್ ಬಿ ಹೆಲ್ಡ್ ಲಿಯಬಲ್. ಹೇಳಿದ್ನಲ್ವಾ, ಡಿ.ಸಿ ಮೇಲಾದ್ರೂ ಕೇಸ್ ಮಾಡಿ. ಒಬ್ಬ ಎಸ್.ಡಿ ಏನಾದ್ರು ತಪ್ಪು ಮಾಡಿದ್ನಾ, ಕ್ಲರ್ಕ್ ತಪ್ಪು ಮಾಡಿದ್ನಾ, ಇದು ತಗೊಂಡೋಗಿ ಡಿ.ಸಿ ಮೇಲೆ ಕೇಸ್ ಮಾಡಿ. ಹಾಕೋದು ಅಲ್ಲೇ ನಾವೆಲ್ಲ ಕೇಸ್ಗಳು, ನೀವೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ತೀರಾ ಆಮೇಲೆಲ್ಲ, ಆಯ್ತಾ? ಸೊ ಈ ತರ ನಮ್ಮಲ್ಲಿ ಕೊಟ್ಟಿದ್ದಾರೆ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ, ಆಯ್ತಾ? ಸೊ ಇಮ್ಯುನಿಟಿ ಸಿಸ್ಟಮ್ನು ಕೊಟ್ಟಿದ್ದಾರೆ. ಇಟ್ಸ್ ಡಿಪೆಂಡ್ಸ್ ಅಪಾನ್, ಅದು ಒಂದು ಬೇರೆ ಲೆವೆಲ್, ಆಯ್ತು. ಜಸ್ಟ್ ಲೈಕ್ ಎಕ್ಸೆಪ್ಷನ್ ಯಾರಿಗೆ ಇವರಿಗೆ ಯಾರಿಗೆ ಪ್ರೆಸಿಡೆನ್ಸಿಗೆ, ಪ್ರೈಮ್ ಮಿನಿಸ್ಟರಿಗೆ, ಗವರ್ನರಿಗೆ ಒಂದು ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ. ಬಾಕಿ ಎಲ್ಲ ಬೇರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಆ ಥರ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ, ಕೇಸ್ ಹಾಕೋದೇ ಅಷ್ಟೇ, ಆಯ್ತಾ? ಸೊ ಇದಿಷ್ಟು. ಮತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ಅವರ ಕರಪ್ಷನ್ ನನಗೆ ಇರಿಟೇಟ್ ಮಾಡಿದೆ, ಆಯ್ತು? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ನಾನು ಬರ್ತಾ ಇದ್ದೀನಿ. ಕನ್ಕ್ಲೂಷನ್ ಲಾಸ್ಟ್, ಆಯ್ತಾ? ಇದೇ ವಿಡಿಯೋಸ್ನ ಕನ್ಕ್ಲೂಷನ್ಗೆ ಬರ್ತಾ ಇದ್ದೀನಿ. By regarding this law note, we have concluded that vicarious liability is a put on principal and is agent in the course of employment because of the agent is a person who is work behalf of the principal ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಮೀನ್ ದಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಿನ್ಸಿಪಲ್ ತಲೆ ಮೇಲೆ ಬಂದೇ ಬರುತ್ತೆ, ಬರಲೇಬೇಕು. ಅಕಸ್ಮಾತ್ ಏನಾದ್ರು ಏಜೆಂಟ್ ತಪ್ಪು ಮಾಡ್ದ ಅಂದ್ರೆ ಇದೇ ಕಾನ್ಸೆಪ್ಟ್ ಹೇಳೋದು ವೈಕೇರಿಯಸ್ ಲಯಬಿಲಿಟಿ ಅಂತ. ನಾವು ಇವತ್ತಿನ ವಿಡಿಯೋ ನಾವ್ ಏನ್ ಕಲ್ತ್ವಲ್ವಾ, ಇದನ್ನ ನಾವು ಒಂದ್ಸಲ ರಿಪಿಟೇಷನ್ ಮಾಡ್ಕೊಂಡು ಬರೋಣ. ಓಕೆ, ಏನ್ ಕಲ್ತ್ವಿ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ಕೋಣ. ಸ್ವಲ್ಪ ಲೆಂತಿ ಆಗಿತ್ತು ಟಾಪಿಕ್, ಇಂಪಾರ್ಟೆಂಟ್ ಇದೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೈಂಡ್ಸ್ ಆಫ್ ವೈಕೇರಿಯಸ್ ಲಯಬಿಲಿಟಿ ಅಂತ ಕೇಳ್ತಾರೆ. ಕೈಂಡ್ಸ್ ಆಫ್ ವೈಕೇರಿಯಸ್ ಲಯಬಿಲಿಟಿ ಅಂತ ಕೇಳಿದಾಗ ಇದನ್ನೆಲ್ಲ ಬರಿಬೇಕಾಗುತ್ತೆ. ವೈಕೇರಿಯಸ್ ಲಯಬಿಲಿಟಿ ಬಗ್ಗೆ ಬರೀರಿ ಅಂದಾಗ ಅವಾಗಲೂ ಕೂಡ ಕೈಂಡ್ಸನ್ನೇ ಸೇರ್ಸ್ ಬರೀರಿ. ಎಕ್ಸ್ಪ್ಲೈನ್ ಅಂತ ಬರ್ದಾಗ ಅವಾಗಲೂ ಕೈಂಡ್ಸ್ ಅಂತ ಸೇರ್ಸ್ ಬರೀರಿ. ಇಂಗ್ಲೆಂಡಲ್ಲಿ ಯಾವ ಥರ ಇದೆ, ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆ, ಒಂದು ಕನ್ಕ್ಲೂಷನ್ ಬರೀರಿ. ಇಂಟ್ರೊಡಕ್ಷನ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ, ರಿವಿಷನ್ ಅಲ್ಲಿ ಬರ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿ ಇವೇ ಕಾನ್ಸೆಪ್ಟ್ಗಳನ್ನ ಮತ್ತಿಲ್ಲಿ ಹೇಳಿದ್ದೀನಿ. ಯಾವ್ಯಾವ ಥರ ಕೈಂಡ್ಸ್ಗಳಿತ್ತು ನೋಡಿ. ಕೈಂಡ್ಸ್ಗಳು ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ರಿಲೇಶನ್ಶಿಪ್ ಇತ್ತು. ನಾವು ಒಂದು LIC ಏಜೆಂಟ್ನ ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಯಾವ್ಯಾವ ಥರ ಯಾರ್ಯಾರ ತಲೆ ಮೇಲೆ ಬರುತ್ತೆ ಅಂತ. ಪಾರ್ಟ್ನರ್ಸ್ಗಳಿತ್ತು, ಇಬ್ರು ಪಾರ್ಟ್ನರ್ಸ್ಗಳು ಮಾಡಿದ ತಪ್ಪು, ಕ್ಲರ್ಕು, ಅದೊಂದು ಕೇಸ್ಲಾನೇ ಇದೆಯಲ್ವಾ, ಅದು ನಾನು ಹೇಳಿದೆ. ಹ್ಯಾಮ್ಲಿನ್ ವರ್ಸಸ್ ಹೌಸ್ಟನ್ ಅನ್ನುವಂಥ ಕೇಸ್ಲಾದಲ್ಲಿ ನಾನು ನಿಮಗೆ ಹೇಳಿದೆ, ಲಂಚ ನೀಡಿದ್ದ ಒಬ್ಬ ಲಂಚ ನೀಡಿದ್ದ, ಇನ್ನೊಬ್ಬ ಲಂಚ ನೀಡಿಲ್ಲ, ಬಟ್ ಇಬ್ರು ತಲೆ ಮೇಲೆ ಬಂತು ಅನ್ನುವಂಥ ಒಂದು ಕೇಸ್ಲಾ ಹೇಳಿದೆ. ಮಾಸ್ಟರ್ ಅಂಡ್ ಸರ್ವೆಂಟ್ ರಿಲೇಶನ್ಶಿಪ್ ಅಲ್ಲಿ ಹೇಳಿದೆ, ಓನರ್ ಮಾಡಿದ್ದು ಅಂದರೆ ಗುರುಗಳು ಹೇಳಿದ್ದು ಸರ್ವೆಂಟ್ ಏನೋ ತಪ್ಪು ಮಾಡ್ದ ಅಂತಂದ್ರೆ ಅವ್ನ ತಲೆ ಮೇಲೆ ಬರುತ್ತೆ ಅಂತ. ಎಂಪ್ಲಾಯರ್ ಅಂಡ್ ಎಂಪ್ಲಾಯ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಮತ್ತೊಂದು ಸ್ವಲ್ಪ ನಾನು ಮತ್ತೆ ರೈಲ್ಯಾಂಡ್ ವರ್ಸಸ್ ಫ್ಲೆಚರ್ ಕೇಸ್ನ ಗ್ಲಾನ್ಸ್ ಮಾಡ್ತಾ ನಿಮಗೆ ಹೇಳ್ತಾ ಹೋದೆ, ಯಾವ ರೀತಿ ನೀವು ಕಾನ್ಸೆಪ್ಟನ್ನ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಯಾವಾಗ ಅಪ್ಲಿಕೇಬಲ್ ಆಗ್ತಾನೆ, ಯಾವಾಗ ಅಪ್ಲಿಕೇಬಲ್ ಆಗಲ್ಲ ಅಂತ. ಸ್ಟೇಟಿಗೆ ಬಿಡಲೇಬೇಡಿ, ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಮೇಲೆ ಸೀದಾ ಕೇಸ್ ಹಾಕಿ ಅಂತ ವೈಕೇರಿಯಸ್ ಲಿಯಾಬಿಲಿಟಿ ಫರ್ ಸ್ಟೇಟಿಗೆ ಹೇಳಿದೆ. ಆಮೇಲೆ ಇಂಗ್ಲೆಂಡಲ್ಲಿ ಫಸ್ಟಿಗೆ ಆ ಥರ ಇರಲಿಲ್ಲ, ಈಗ ಎಲ್ಲರ ಮೇಲೆ ಕೇಸ್ ಹಾಕ್ಬೋದು ಅಂತ ಇದೆ. ಇಂಡಿಯಾದಲ್ಲಿ ಕೇಸ್ ಅಂತೂ ಆಬ್ವಿಯಸ್ಲಿ ಹಾಕ್ಬೋದು ಸ್ಟೇಟ್ ಮೇಲೆ ಅಂತ ಇದೆ. ಕನ್ಕ್ಲೂಷನ್ ಅಲ್ಲಿ ಇಷ್ಟೊತ್ತೇನು ಓದಿದ್ವಿ ಅದೇ ಕನ್ಕ್ಲೂಷನ್ ಇರುತ್ತೆ ಯಾವಾಗಲೂ ಕೂಡ ಅಷ್ಟೇ. ಕನ್ಕ್ಲೂಷನ್ ಯಾವಾಗಲೂ ಕೂಡ ಏನು ನಾವು ಆನ್ಸರ್ನ ಹೇಳ್ಕೊಂಡು ಬಂದಿರ್ತೀವಿ ಮೇಲ್ಗಡೆಯಿಂದ, ಅದ್ರದ್ದೊಂದು ಫೈನಲ್ ಆಗಿ 3 ಲೈನ್ಸ್ ಅಲ್ಲಿ ಒಂದು 3 ಲೈನ್ ಬಿಡೋದಷ್ಟೇ, ಅದನ್ನೇ ನಾವು ಕನ್ಕ್ಲೂಷನ್ ಅಂತೀವಿ. ಸೊ ಅದೇ ಒಂದು ಫೈನಲ್ ಕನ್ಕ್ಲೂಷನ್ ಕೊಟ್ಟಿದ್ದಿದೆ. ಓಕೆ, ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೆಕ್ಸ್ಟ್ ಸಿಗ್ತಾ ಹೋಗೋಣ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್.
ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್‌ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವೀಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್ತ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲಬಸ್. ಯಾಕಂದ್ರೆ 100% ಸಿಲಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲಬಸ್. ನೀವು ಸಿಲಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ,
ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.